स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಎಲ್ಲ ಸಮಸ್ತ ಕಲ್ಯಾಣ ಕರ್ನಾಟಕಕ್ಕೆ ಶರಣಾರ್ಥಿ. ಇವತ್ತು ನೋಡ್ತಾ ಇದ್ದೀರಿ, ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಜನ್ಮದಿನ. ಇವತ್ತು ನಮ್ಮ ವಿಶ್ವಕ್ಕೆ ಒಬ್ಬರು ಅಂಬೇಡ್ಕರ್ ಮತ್ತು ಇನ್ನೊಬ್ಬರು ಬಸವಣ್ಣವರು, ಅವರ ತತ್ವಗಳು, ಅವರ ಸಿದ್ಧಾಂತ ಇವತ್ತು ಅವರ ಪಾರಂಪರಿಕ ಸಾಂಸ್ಕೃತಿಕ ಏನಾಗ್ತಾ ಇದೆ ಅಂದರೆ ತುಂಬ ಮೂಲಗುಂಪಿ ಆಗ್ತಾ ಇದೆ. ಇವತ್ತು ಒಟ್ಟಾರೆ ಹೇಳ್ಬೇಕಂದ್ರೆ ಮೂಲಗುಂಪಿ ಆಗಿದೆ, ಇವತ್ತು ಆಗ್ತಾ ಇದೆ. ಇವತ್ತು ಮೂಢನಂಬಿಕೆ ವಿರುದ್ಧ ಹೋರಾಡಿದ ಬಸವಣ್ಣವರು ಇವತ್ತು ಏನಾಗಿದೆ ಅಂದರೆ ಮೂಢನಂಬಿಕೆ ಜನ ಏನ್ ಮಾಡ್ತಿದ್ದಾರೆ, ಮೂಢನಂಬಿಕೆ ಹೋಗ್ತಾ ಇದ್ದಾರೆ, ಮೂಢನಂಬಿಕೆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ, ಇವತ್ತು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನದಿ ಸರೋವರಗಳು ಮಲಿನ ಆಗ್ತಾ ಇವೆ. ಇವತ್ತು ಯಾವ ಕಾರಣಕ್ಕಾಗಿ? ಮೂಢನಂಬಿಕೆ ಕಾರಣಕ್ಕಾಗಿ. ಇವತ್ತು ನೋಡಿ ಎಷ್ಟು ಇವತ್ತು ಯಮುನಾ ಗಂಗಾಮಯ ಅಂತೀರಿ, ಯಮುನಾ ಅಂತೀರಿ, ನೋಡ್ರಿ ಎಷ್ಟು ಗಲೀಜು ಮಾಡ್ತಾ ಇದ್ದಾರೆ. ಇವತ್ತು ಅವರು ನೋಡ್ರಿ ಆ ವಿರುದ್ಧ ಹೋಗ್ತಾ ಇದ್ದಾರೆ, ನಮ್ಮ ಬಸವಣ್ಣನ ವಿರುದ್ಧ ಹೋಗಿ ಇವತ್ತು ನದಿ ಸರೋವರಗಳು ಹಾಳಾಗ್ತಾ ಇವೆ. ಅದು ಯಾರು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಅಂತ ನಮ್ಮ ವಿಶ್ವಗುರು ಬಸವಣ್ಣವರು ಹೇಳಿದ್ದ ತತ್ವ ಮೂಲ ಸಿದ್ಧಾಂತಗಳು ಎಲ್ಲ ಇವತ್ತು ಮೂಲ ಗುಂಪು ಆಗ್ತಾ ಇದೆಯೋ. ನಾನು ತುಂಬಾ ದುರಂತ ಅಂತ ಹೇಳಿಕ್ ಬಯಸ್ತೇನೆ. ನೋಡ್ರಿ, ಬಸವಣ್ಣವರು ಸಾಂಸ್ಕೃತಿಕ ದೊಡ್ಡ ಮಹಾಪುರುಷರು ಎಲ್ಲ ವಿರುದ್ಧ ಇದಾರ್ರಿ. ಬಸವಣ್ಣವ್ರ ವಿರುದ್ಧ ಅದಾರ ಎಲ್ಲರೂ. ಅವರು ಸಿದ್ಧಾಂತ ಏನಿದೆಯಪ್ಪ, ಸಮಾಜದಲ್ಲಿ ಸಮಾನತೆ, ಅನ್ಯ ಧರ್ಮೀಯರನ್ನು ಗೌರವಿಸಬೇಕು. ಏನು ಅವರ ಸಿದ್ಧಾಂತ ಏನಿದೆ, ತತ್ವಗಳು, ಸಿದ್ಧಾಂತಗಳು, ಸಂಸ್ಕೃತಿಗೆ ಏನ್ ಹೇಳ್ತದೆ ಬಸವಣ್ಣ ಸಂಸ್ಕೃತಿಗೆ? ಅನ್ಯ ಧರ್ಮೀಯರನ್ನು ಗೌರವಿಸಬೇಕು. ಇವರು ಗೌರವಿಸ್ತಿದ್ದಾರೆ ಅನ್ಯ ಧರ್ಮೀಯರನ್ನು. ಇವತ್ತಿನ ರಾಜಕಾರಣಿಗಳು ಅನ್ಯ ಧರ್ಮೀಯರನ್ನು ಅಪಮಾನ ಮಾಡ್ತಿದ್ದಾರೆ. ಎಕ್ಸಾಂಪಲ್ ನೋಡಿದ್ರಲ್ಲ, ಇವತ್ತು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಸಮಾಜದಲ್ಲಿ ವೈರತ್ವ, ಸಮಾಜದಲ್ಲಿ ಜಾತಿ ಭೇದ ಭಾವ, ಅದು ಧರ್ಮ ಎಲ್ಲ ಭೇದ ಭಾವ ಮಾಡಿ ವೈರತ್ವ ಹುಟ್ಟಿಸ್ತಿದ್ದಾರೆ. ಹೀಗಾಗಿ ಇವತ್ತು ನೋಡ್ರಿ, ಇವತ್ತು ಗೊತ್ತಾಗ್ತದೆ ನಿಮಗೆ ಇವತ್ತು ಯಾವ ಸಮಾಜ ಯಾವ ತರ ಎಲ್ಲಿ ಹೋಗ್ತಾ ಇದೆ ಇವತ್ತು ಸಮಾಜ. ಹೀಗಾಗಿ ವೈರತ್ವ ಹುಟ್ಟುತ್ತಾ ಇದೆ. ಧರ್ಮ ಜಾತಿ ನಡುವೆ, ಧರ್ಮ ನಡುವೆ ವೈರತ್ವ ಹುಟ್ಟುತ್ತಾ ಇದೆ ಇವತ್ತು. ಅಂದ್ರೆ ಇವತ್ತು ನಾವು ಗೌರವ ಕೊಡ್ತಾ ಇಲ್ಲ ಬಸವಣ್ಣವರಿಗೆ. ಗೌರವ ಕೊಟ್ರೆ ಈ ತರ ಆಗ್ತಿತ್ತ? ಇವತ್ತು ಇವತ್ತು ಬಸವಣ್ಣವರು ಈ ತರ ಆಗ್ತಿದೆ. ಇವತ್ತು ಹಮ್ಜಾ ಮೆಹಬೂಬ್ ಹೆಡ್ಡೇಜ್ ಆಗ್ತಿದೆ ಬಿಜಾಪುರ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಹೇಳುತ್ತಾ ಸಮಸ್ತ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ಮಹಿಳೆಯರು ಸಮಾಜದ ಇವತ್ತು ನಾವು ನಡುವೆ ತಿರುಗಾಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಬಸವಣ್ಣನವರು ಒಂದು ಹಾಕಿಕೊಟ್ಟ ದಾರಿ ಹಾಗೂ ಅವರ ಮಾರ್ಗದರ್ಶನ ಅಂತ ಹೇಳುತ್ತಾ, ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ವಿಶ್ವಗುರು ಬಸವಣ್ಣನವರ ಜಯಂತಿಯ ಉತ್ಸವ ಅಂಗವಾಗಿ ನಾವು ಎಲ್ಲರೂ ಆರತಿ ಮೇಡಮ್ಮು ಹಾಗೂ ನಮ್ಮದು ರಮೀಜಾ ಮೇಡಮ್ ಅವ್ರದ್ದು ಅಧ್ಯಕ್ಷತೆಯಿಂದ ನಾವೆಲ್ಲರೂ ಒಗ್ಗೂಡಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯ ಕೋರ್ಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ಬಸವೇಶ್ವರ ಸರ್ಕಲ್ನಲ್ಲಿ ಬಸವ ಜಯಂತಿ ಆಚರಣೆಗಾಗಿ ಎಲ್ಲ ನಾವು ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನಾವೆಲ್ಲ ಹೆಣ್ಮಕ್ಳು ಸೇರಿ ಬಂದು ಒಂದು ಜಯಂತಿಯನ್ನು ಆಚರಿಸಲಿಕ್ಕೆ ಎಲ್ಲರೂ ಕೂಡಿ ಬಂದಿದ್ದೇವೆ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಬಸವೇಶ್ವರ ಹಬ್ಬದ ಶುಭಾಶಯ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.